ಏನ್ ಗುಂಡಮ್ಮ ಅಲ್ಲ ಇಷ್ಟು ಚಿಕ್ಕ ವಿಷಯಕ್ಕೆ ಪೊಲೀಸು ಗೀಲೀಸು ಅಂತೇಳಿ ಹೋಗ್ಯವರಲ್ಲ. ಆ ಸಣ್ಣಿನೂ ಲಸ್ಮಕ್ಕನು ನೀನಾದ್ರೂ ಹೇಳಕ್ಕಾಗಲ್ವಾ? ಪೊಲೀಸ್ನವ್ರು ಬಂದಾಗ ನಮ್ಮನ್ನ ಸ್ಟೇಷನಿಗೆ ಕಳಿಸ್ಬೇಡ ಕಣ್ ಗುಂಡಮ್ಮ. ಇಲ್ಲೇ ಏನಾನ ಒಂದು ಸಣ್ಣದಾಗಿ ಶಿಕ್ಷೆ ಕೊಟ್ಟು ಬಿಟ್ರೆ ಸಾಕು. ನಾವೇನು ಅಂತ ಅಪರಾಧ ಮಾಡಿದ್ದೀವಿ ಹೇಳು? ಪೊಲೀಸ್ಗೆ ಹೋಗಿ ದೂರು ಕೊಡೋ ಅಂಥದ್ದು ನಾವೇನು ಕೊಲೆ ಮಾಡಿದೀವ, ಸುಲಿಗೆ ಮಾಡಿದೀವ, ದರೋಡೆ ಮಾಡಿದೀವ? ಏನು ಗುಂಡಮ್ಮ ನೀನು ಹಿರಿಯಳಾಗಿ ನಮ್ಮನ್ನು ಜೈಲಿಗೆ ಕಳಿಸ್ತೀಯಾ? ನಮ್ಮ ಮೇಲೆ ಒಂದು ಸ್ವಲ್ಪ ಕರುಣೆನೇ ಇಲ್ವಾ ನಿಮಗೆ? ಕರುಣೆ ಅಂತೆ ಕರುಣೆ ನಿಮಗಿರ್ಲಿಲ್ವಾ? ಅಲ್ಲ ನೀನ್ ಸೊಸೆ ಅಂತ ಹೇಳ್ಕಂತೆ ಸಣ್ಣಿನ ಅವಳ ಸಂಸಾರನೇ ಹಾಳು ಮಾಡಕ್ಕೆ ಅವನು ದುಡ್ಡು ಕೊಟ್ಟು ಈ ವಜ್ಜನ್ ಕರ್ಸಿದ್ಯಲ್ಲ, ನಿನಗೆ ನಾಚಿಕೆ ಆಗಲ್ವೇನಜ್ಜಿ? ಓಹೋ, ಈಗ ಜೈಲು ಅಂದ ತಕ್ಷಣ ಭಯ ಆಯ್ತೇನೋ? ಇಂಥ ಕೆಲಸ ಮಾಡಬಾರ್ದು ಅಂತ ನಿನಗೆ ಗೊತ್ತಾಗಲ್ವಾ? ವಯಸ್ಸಾಗೈತಲ್ಲ ನಿನಗೆ. ಸಾಕಮ್ಮ ಮಾಡ್ಬೇಕು ಅಂತ ಹೇಳಿದ್ರು ನೀನ್ ಬೇಡ ಅಂತ ಹೇಳ್ಬೇಕಾಗಿತ್ತು. ಮುಂಚೆ ಅಂತೂ ಅವಳ ನಿಮ್ದಿಯಾಗಿ ಜೀವನ ಮಾಡಕ್ ಬಿಟ್ಟಿಲ್ಲ ಗಂಡನ್ ಕೊಟ್ಟೆ. ಈಗಲಾದ್ರೂ ಹೆಂಗ ವಜ್ಜನ್ ಮದುವೆ ಆಗಿ ಸುಖವಾಗಿ ಇದ್ದಾಳಲ್ಲ, ಇರ್ಲಿ ಬಿಡು, ಯಾಕೆ ಹಾಳು ಮಾಡೋಣ ಎಂಬ ಬುದ್ಧಿ ನಿನಗೂ ಬರ್ಲಿಲ್ವಲ್ಲ? ಈಗ ಮಾತ್ರ ನೋಡಿ ಹೆಂಗ್ ಮಾತಾಡ್ತೀಯ, ಬೆಣ್ಣೆ ಕೂದಲು ತೆಗ್ದಂಗೆ ಅಲ್ವೇ ನೀನ್ ತಪ್ಪಿಸ್ಕೆ ಮಕ್ಕೆ. ಅಯ್ಯೋ ಭಾಗ್ಯಮ್ಮ, ಹೋಗ್ಲಿ ಬಿಡೆ, ಏನೋ ತಿಳಿದೆ ಮಣ್ಣು ತಿಂಬೋ ಕೆಲಸ ಮಾಡಿಬಿಟ್ಟೆ, ಇನ್ಮೇಲೆ ಅಂತ ಕೆಲಸ ಮಾಡಲ್ಲ, ಕ್ಷಮಿಸ್ಬಿಡಿ. ಗುಂಡಜ್ಜಿ ನೀನಾದ್ರೂ ಹೇಳು ಗುಂಡಮ್ಮ, ಪೊಲೀಸ್ನವ್ರು ಬಂದ್ರೆ ನಮ್ಮನ್ನ ಎಳ್ಕೊಂಡು ಹೋಗ್ಬಿಡ್ರಿ ಅಂತ ಹೇಳು. ನಿನ್ನ ಮಾತು ಕೇಳ್ತಾಳೆ ಸಣ್ಣಿ. ಹೋಗ್ಕೊಂಡು ಗುಂಡಜ್ಜಿ, ನನಗೂ ಜೈಲು ಅಂದರೆ ಭಯವಾದಂಗೆ ಆಗುತ್ತೆ. ನಾನೆಂದು ಸ್ಟೇಷನ್ ಮೆಟ್ಲು ಹತ್ತದವಳೆ ಅಲ್ಲ, ಏನೋ ತಪ್ಪು ಮಾಡಿಬಿಟ್ಟಿದ್ದೀನಿ. ಇಲ್ಲೇ ಪಂಚಾಯತಿ ಕಲೆ ಹಾಕಿ ಏನು ಬೇಕಾದರೂ ಶಿಕ್ಷೆ ಕೊಡ್ರಿ. ತಿರಾನ ಚರಂಡಿ ಹಚ್ಕಟ್ ಮಾಡೋದು, ಕಸ ಹೊಡಿಯೋದು, ಇಲ್ಲ ಸಣ್ಣ ಜೊತೆಗೆ ತಟ್ಟಿ ಹೊರೋದು ಮುಂಚೆ ಕೊಟ್ಟಿದ್ರಲ್ಲ, ಹಂಗೇನ ಶಿಕ್ಷೆ ಕೊಡ್ರಿ, ತೀರಾ ಅನುಭವಿಸ್ತೀವಿ. ಜೈಲಿಗಿಲ್ಲ ಅಂತಂದರೆ ನನಗೆ ಭಯವಾದಂಗೆ ಆಗುತ್ತೆ. ಗುಂಡಜ್ಜಿ ನೀನು ದೊಡ್ಡಳಾಗಿ ನಮ್ಮ ಜೈಲಿಗೆ ಕಳಿಸ್ತೀಯಾ? ಹೇಳು ನೋಡಮ್ಮ, ನಿಮಗೆ ತಪ್ಪು ಮಾಡೋಕ್ಕೂ ಮೊದಲು ಇರಬೇಕಾಗಿತ್ತು. ಈಗಲ್ಲ, ಈಗ ಕಣ್ಣೀರು ಹಾಕಿದ್ರೆ ನಾನೇನು ಮಾಡೋಣ? ನನಗೂ ನಮ್ಮೂರರು ಅಂತ ಹೆಂಗಸ್ರು ಅಂತಾನ ನನಗೂ ಐತೆ. ಆದರೆ ಇಂಥ ಕೆಲಸ ಮಾಡಿದಾಗೆ ಯಾರು ಕ್ಷಮಿಸಕ್ಕಾಗಲ್ಲ. ನನ್ನೇನು ಕೇಳ್ತೀರಾ? ನೀವು ಮಾಡಿರೋದು ಅಂತಿಂತ ಇದಲ್ಲ, ಅವಳು ಜೀವನೇ ಕಳ್ಕೊಂಬಂಗಾಗಿತ್ತು, ಹಂಗೆ ಆಡ್ತಿದ್ಲು. ಮರ್ಯಾದೆ ಇಲ್ಲ ಅಂದಮೇಲೆ ಯಾಕೆ ಬದುಕಿರ್ಬೇಕು ಅಂತಾನ ಮಾತಾಡ್ತಿದ್ಲು ಅವಳು. ನಾವೇನೋ ಸಮಾಧಾನ ಮಾಡಿದ್ವಿ, ಇದ್ರೆ ಅವಳು ಎಲ್ಲನ ಕೆರೆನೋ ಬಾವಿನೋ ನೋಡಿ ಸತ್ತೋಗೋಳು ಏನು ಕತ್ತಿಯೋ. ನೀವಿಬ್ರು ಮಾಡಿರೋ ಅಲ್ಕ ಕೆಲಸಕ್ಕೆ. ಅಜ್ಜಿ ಇವ್ರನ್ನೇನಾದ್ರೂ ಕ್ಷಮಿಸ್ಬೇಡ ನೀನು, ಇವ್ರ ಮಾತಿಗೆ ನೀನು ತಲೆ ಹಾಕ್ಬೇಡ, ನೀನು ಹಿಂದಕ್ಕೆ ಬಾ. ಗುಂಡಜ್ಜಿ ಒಂದಿಟ್ಟು ಕರುಣೆ ಜಾಸ್ತಿ, ಕ್ಷಮಿಸ್ಬಿಡುತ್ತೆ ಅಂತಾನ ಹಿಂಗೆ ಕಣ್ಣೀರು ಸುರಿಸ್ತಾ ಇದ್ದಾರೆ, ಹಂಗೆ ಹಿಂಗೆ ಅಂತಾನ. ಗುಂಡಜ್ಜಿ ನೀನು ಏನಂದ್ರೂ ನೀನು ಮಾತ್ರ ಕ್ಷಮಿಸಂಗಿಲ್ಲ, ನಾನು ಹೇಳಿರ್ತೀನಿ. ಇವಳೊಬ್ಳ ಭಾಗ್ಯಮ್ಮ, ನಾವೇನೋ ಗುಂಡಜ್ಜಿಗೆ ಹಸ್ಕ ಹೊಡೆದು ಹೆಂಗಾರು ಮಾಡಿ ತಪ್ಪಿಸ್ಕೊಂಬನಂದ್ರೆ ಇವಳೊಬ್ಳು ಮಧ್ಯದಾಗ ಬಂದುಬಿಡ್ತಾಳೆ. ಗರಿದ್ರದಾಳು, ಇವಳು ಹೋಗ್ಬೇಕಾಗಿತ್ತು ಅವ್ರ ಜೊತೆಗೆ. ಇಲ್ಲಿ ಯಾಕಿದಾಳ? ಲೇ ಭಾಗ್ಯಮ್ಮ, ನಿಮ್ಮ ಅಮ್ಮಗೇನೆ, ನಿಮ್ಮ ಅಪ್ಪಗೋ ನಿಮ್ಮ ಅಮ್ಮಗೋ ಇಂಥ ಪರಿಸ್ಥಿತಿ ಬಂದಿದ್ರೆ ಅವ್ರನ್ನ ಉಳಿಸ್ಕೊಂತಿರ್ಲಿಲ್ವೇನೆ? ನೀನು ನೋಡಿರೆ ನನಗೆ ವಯಸ್ಸಾಗೈತಿ ಅಂತಾನು ನೋಡ್ದಲೇನೆ ಜೈಲಿಗೆ ಕಳಿಸು ಅಂತ ಹೇಳ್ತಾ ಇದೀಯಾ? ಬಿಡಮ್ಮ, ಒಂದೀಟು ಕರುಣೆ ಏನೇ ಇಲ್ಲ ನಿನಗಂತೂ. ಹೋಗ್ಲಿ ಬಿಡಜ್ಜಿ, ಈ ಊರಾಗೆ ನಮ್ಮಿಬ್ರು ಕಂಡ್ರೆ ಯಾರಿಗೂ ಆಗಲ್ವಲ್ಲ, ಅದಕ್ಕೆ ಹೋಗ್ಲೇಳು ಜೈಲಿಗೆ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಇದೊಂದು ತಪ್ಪು ಮಾಡಿ ಸಿಗಾಕೊಂಡಿದೀವಲ್ಲ, ಅದಕ್ಕೆ ಊರು ಬಿಟ್ಟು ಓಡ್ಸೋಣ, ಇದೆ ಒಳ್ಳೆ ಅವಕಾಶ ಅಂತ ಎಲ್ಲರೂ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಏನ್ ಮಾಡೋದು, ನಮ್ಮವರು ಅಂತ ಯಾರು ಇಲ್ಲ ನಮ್ಗೆ ಬಿಡಿಸ್ಕೊಂಬಕ್ಕೆ. ಬಂದ್ರು ಲಸ್ಮಕ್ಕ, ಸಣ್ಣಿ ಎಲ್ಲೇ ಪೊಲೀಸ್ನವ್ರನ್ನ ಕರ್ಕೊಂಬಂದ್ರೇನಿ? ಕರ್ಕೊಂಬಂದ್ವಿ. ಬರ್ರಿ ಮೇಡಮ್ ಅವರೇ ಬರ್ರಿ, ಇಲ್ಲೇ ಇದ್ದಾರೆ ನೋಡ್ರಿ, ಇವ್ರೇ ಅವರು. ನೀವೇ ಏನ್ರಿ ಆ ಸಣ್ಣಿ ಅನ್ನೋರ ಬಗ್ಗೆ ಇಲ್ದೇ ಇರೋದೆಲ್ಲ ಅಪಪ್ರಚಾರ ಮಾಡಿರೋದು? ಏನ್ರಿ ನಿಮ್ಮ ಹೆಸರು? ನನ್ನ ಹೆಸರು ಶಂಕರಪ್ಪ ಅಂತಾನ, ಇವ್ರ ಹೆಸರು ಸಾಕಮ್ಮ ಮತ್ತೆ ಕದ್ರಮ್ಮ ಅಂತೆ. ಅಲ್ಲಜ್ಜ, ಇಷ್ಟೊಂದು ವಯಸ್ಸಾಗೈತೆ ನಿಮ್ಮಿಬ್ರಿಗೂ, ಹಂಗೆಲ್ಲ ನಾ ಸುಳ್ಳು ಸುಳ್ಳು ಹೇಳ್ಬಾರ್ದು ಅಂತಾನ ಗೊತ್ತಾಗಲ್ವಾ? ಏನೋ ನನ್ನ ದುಡ್ಡಿನ ಆಸೆಗೆ ಇಂಥ ಕೆಲಸ ಮಾಡಿಬಿಟ್ಟೆ ಮೇಡಮರೇ. ಏನು ಮಾಡ್ತೀಯ, ನನಗೂ ನೋಡ್ಕೊಂಬರಿ ಯಾರೂ ಇಲ್ಲ. ಇರೋ ನಮ್ಮ ಮಗ ಸೊಸೆ ಮಾತು ಕೇಳ್ಕೊಂಡು ಅವ್ನು ಬೇರೆ ಮಾಡ್ಕೊಂಡು ಹೋಯ್ದಾನೆ. ನನಗೂ ಮಾತ್ರೆ ನುಂಗಿದ್ರೆ ಅಲ್ಲಿ ಎದ್ದು ಓಡಾಡೋಕ್ಕೂ ಆಗಲ್ಲ, ಹಂಗಾಗ್ಬಿಡುತ್ತೆ. ಅದಕ್ಕೋಸ್ಕರ ದುಡ್ಡಿರಲಿಲ್ಲ, ಇವ್ರೇನೋ ದುಡ್ಡು ಕೊಡ್ತೀವಿ ಅಂತ ಆಸೆ ತೋರಿಸಿದ್ರು, ಅದಕ್ಕೆ ಆ ಥರ ಎಲ್ಲ ಸುಳ್ಳು ಹೇಳ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡ್ರಿ. ಅಲ್ಲಜ್ಜ, ನೀನು ಹಂಗೆ ಸುಳ್ಳು ಹೇಳಿರೋದಕ್ಕೆ ಪಾಪ ಗಂಡ ಹೆಂಡ್ತಿ ಚೆನ್ನಾಗಿದ್ದವರು ಅವ್ರ ಗಂಡ ಅನುಮಾನ ಪಟ್ಟು ಇವ್ರ ಮೇಲೆ ಬಾಯ್ಗೆ ಬಂದಂಗೆ ಬೈದು ಮನೆಯಿಂದ ಹೊರಗಾಕವ್ರಂತಲ್ಲ. ಒಂದು ಸಂಸಾರನೇ ಹಾಳು ಮಾಡ್ತಾ ಇದ್ರೆ, ಒಂದು ಹೆಣ್ಣಿನ ಜೀವನನ ಹಾಳು ಮಾಡ್ತಾ ಇದ್ರೆ, ನೀವು 3 ಜನನೂ ಸೇರ್ಕೊಂಡು ನಿಮ್ಮನ್ನ ಹೆಂಗ್ ಬಿಟ್ಬಿಡಕ್ಕಾಗುತ್ತೆ? ದುಡ್ಡಿಗೋಸ್ಕರ ಯಾರಾದ್ರೂ ಇಂಥ ಕೆಲಸ ಮಾಡ್ತಾರ? ಮನೆಯವ್ರ ಕೆಲಸನ ಬೇಕು ಅಂದ್ರೆ ಕೇಳಿ ಇಸ್ಕೋ, ಇಲ್ಲ ಭಿಕ್ಷೆನಾದ್ರೂ ಬೇಡ, ಅದ್ ಬಿಟ್ಬಿಟ್ಟು ಇಂಥ ಮನೆಯ ಕೆಲಸ ಮಾತ್ರ ಮಾಡಕ್ ಹೋಗ್ಬಾರ್ದು. ಸರಿಯಾಗಿ ಹೇಳ್ದಿ ಮೇಡಮ್ ಅವರೇ. ಏನಾದ್ರೂ ಇಲ್ಲ ಅಂದ್ರೆ ಕೇಳಿ ಇಸ್ಕೊಂಬ್ಲಿ, ಭಿಕ್ಷೆ ಬೇಡ್ಕೊಂಡ್ ತಿನ್ಲಿ, ಅದು ತಪ್ಪಲ್ಲ. ಕೇಳಿಸ್ಕೊಂಡು ತಿಂಬೋದು, ಭಿಕ್ಷೆ ಬೇಡ್ಕೊಂಡು ತಿಂಬೋದು, ಏನೋ ಕೈಲಾಗಲ್ಲ ಅಂತೇಳಿ ಕೇಳಿದ್ರೆ ಯಾರಾದ್ರೂ ಒಂದು ತುತ್ತು ಕೊಡ್ತಾರೆ, ಇಲ್ಲ ಒಂದಿಷ್ಟು ದುಡ್ಡಾದ್ರೂ ಬೇಕಾದ್ರೆ ಕೊಡ್ತಾರೆ. ಅದ್ ಬಿಟ್ಬಿಟ್ಟು ಇನ್ನೊಬ್ರು ತಲೆ ಮೇಕೆ ತಲೆ ಹೊಡೆದು ಅಥವಾ ಇನ್ನೊಬ್ರು ಸಂಸಾರ ಹೊಡೆದು ದುಡ್ಡು ಸಂಪಾದನೆ ಮಾಡೋದು ಎಷ್ಟು ಸರಿ ಹೇಳ್ರಿ? ಹಾಗೆಮ್ಮ, ಹೋಗಿ ಆ ಸಿದ್ಧಾರ್ಜನ್ ಕರ್ಕೊಂಬರೋಗು.
ಈಗ ಇವನು ಇದ್ದಾಗಲೇನೆ ಅವನ ಮುಂದೆನೂ ಸತ್ಯ ಏನು ಅಂತನ ಹೇಳ್ಸ್ಬಿಡಣ. ಅವಜ್ಜಿಗೆ ಅನುಮಾನನು ಬಗೆಹರೀತಿ. ಹೋಗು ಅವ್ರ ಮಟ್ಟಕ್ಕೆ ಹೋಗಿ ಕರ್ಕೊಬರ್ಕ ಅವಜ್ಜನ ಹೇಳ್ತೀನಿ. ಸರಿ ಆಯ್ತು, ಕರ್ಕೊಬತ್ತೀನಿ ಹೇಳು. ಮೇಡಮ್ ಅವರೇ, ಏನು ತಿಳಿದೇ ತಪ್ಪು ಮಾಡಿಬಿಟ್ಟಿದ್ವಿ. ಇದೊಂದ್ಸಲ ನಮ್ಮನ್ನು ಕ್ಷಮಿಸ್ಬಿಡ್ರಿ. ಜೈಲಿಗೆ ಮಾತ್ರ ಹಾಕ್ಬೇಡ್ರಿ. ನಾವೆಂದು ಜೈಲಿಗೆ ಹೋದಾರಲ್ಲ, ನನಗೆ ಭಯ ಹೋದಂಗೆ ಆಗ್ತೈತೆ. ಬೇಕಂದ್ರೆ ಏನಾದರೂ ಶಿಕ್ಷೆ ಕೊಟ್ಟರೆ ಇಲ್ಲೇ ಬೇಕಾದ್ರೆ ಅನುಭವಿಸ್ತೀನಿ. ಆದರೆ ನನ್ನ ಮಾತ್ರ ಸ್ಟೇಷನಿಗೆ ಜೈಲಿಗೆ ಕರ್ಕೊಂಡು ಹೋಗ್ಬೇಡ್ರಿ. ಅಯ್ಯೋ, ನನಗೆ ಭಯ ಹೋದಂಗೆ ಆಗ್ತೈತೆ. ಮೇಡಮ್ ಅವರೇ, ಇದಕ್ಕೆಲ್ಲಕ್ಕೂ ಮುಖ್ಯ ಕಾರಣ ಸೂತ್ರಧಾರಿ ಅಂದ್ರೆ ಇವಳೇ. ಈಗ ಮಾತಾಡಿಳಲ್ಲ ಸಾಕಮ್ಮ, ಅವಳೇನೆ. ಅವಳಿಂದಾನೆ ಇಷ್ಟೆಲ್ಲ ರಂಪರಾಮಾಯಣ ಆಗಿರೋದು. ಅವಳನ್ನ ಮಾತ್ರ ಬಿಡಬೇಡ್ರಿ ಹೇಳ್ತೀನಿ, ಯಾರನ್ನು ಬಿಟ್ರು. ಒದ್ದು ಒಳಗಾಕ್ರಿ. 1 ತಿಂಗಳು ಜೈಲಾಗೆ ಅಲ್ಲಿ ಮುದ್ದೆ ತಿನ್ಬೇಕು, ಸೊಳ್ಳೆ ಕುಟ್ ಕಡಿಸ್ಕೊಂಡು ಸೊಳ್ಳೆಯಾಗಿ ನಡುಗ್ಬೇಕು ಅಲ್ಲಿ. ಹಂಗ್ ಮಾಡ್ರಿ ಹೇಳ್ತೀನಿ. ಇವಳನ್ನ ಮಾತ್ರ ಬಿಡಬೇಡ್ರಿ. ಅವಳ ಕಣ್ಣೀರಿಗೆ ಕರ್ಗಕ್ಕೆ ಹೋಗ್ಬೇಡ್ರಿ. ಅವಳು ಎಷ್ಟು ಕ್ರಿಮಿನಲ್ಲು, ಎಷ್ಟು ಇದು ಮೈಯಾಳಿ ಎಂಬುದು ನಿಮಗೆ ಗೊತ್ತಿಲ್ಲ. ನನಗೆ ಮಾತ್ರ ಗೊತ್ತು, ಈ ಊರಿನ ಜನಗಳಿಗೆ ಎಲ್ಲರಿಗೂ ಗೊತ್ತು. ಅವಳನ್ನ ಮಾತ್ರ ಬಿಡಬೇಡ್ರಿ ಹೇಳ್ತೀನಿ. ಬೇಕಾದ್ರೆ ಸಾಕಮ್ಮನ್ ಬೇಕಂದ್ರೆ ಕರ್ಕೊಂಡೋಗ್ರಿ. ನನಗೆ ಇಂಥ ಬುದ್ಧಿನ ಹೇಳ್ಕೊಟ್ಟಿದ್ದೆ ಇವಳು. ಹಿಂಗೆ ಮಾಡಿದ್ರೆ ಅವಳ ಸಂಸಾರ ಹಾಳಾಗುತ್ತೆ ಅಂತ ಹೇಳ್ಕೊಟ್ಟವಳು ಇವಳೇನೆ ಮೇಡಮ್ ಅವರೇ. ಬೇಕಂದ್ರೆ ಇವಳು ಹಬ್ಬಳು ಕರ್ಕೊಂಡೋಗ್ರಿ, ನನ್ನ ಬಿಟ್ಬಿಡ್ರಿ. ಎಲ್ಲ ಹಾಕದ್ರಿ. ನಾನು ತಗಲಾಕಿ ನೀನು ತಪ್ಪಿಸ್ಕೊಳಕ್ ನೋಡ್ತಾ ಇದ್ಯಾ? ಓಹೋ, ನಾನು ಹೇಳ್ಕೊಟ್ಟಂತೆ. ನಾನು ಇವಳನ್ನ ಹೇಳ್ಕೊಟ್ಟಿದ್ದು, ನಾನೇನು ಹೇಳ್ಕೊಟ್ಟಿಲ್ಲ. ನೀನೇ ಹಿಂಗೆಲ್ಲ ಮಾಡೋಣ ಅಂತ ಹೇಳಿದ್ದು. ನಾನು ಏನಾನ ಒಂದು ಮಾಡೋಣ ಅಂತಂದಿದ್ದಕ್ಕೆ ನೀನು ಹಿಂಗೆ ಮಾಡಿದರೆ ಅವಜ್ಜ ಹೊರಗಾಗ್ತಾನೆ ಅಂತ ನೀನೇ ಹೇಳಿದ್ದು. ನಿನ್ನಿಂದಾನೇ ಈಗ ನಾವು ಸಿಗಾಕೊಂಡು ಜೈಲಿಗೆ ಹೋಗಂಗಾಗಿರೋದು. ನನ್ನಿಂದ ಅಲ್ಲ, ನಿನ್ನಿಂದ. ಈಗೇನು ನಿನ್ನಿಂದ ಅಂತ ಹೇಳಿ ಇಬ್ರು ಜಗಳ ಆಡಿದ್ರೆ ಮಾಡಿರೋ ಕರ್ಮ ಹೋಗ್ಬಿಡುತ್ತಾ? ನಡೀರಿ. ಇರ್ರಿ ಮೇಡಮ್ ಅವರೇ, ಅದು ಈ ಸಣ್ಣ ಗಂಡ ಸಿದ್ದಾರ್ಜನ್ ಕರ್ಕೊಂಬರಕ್ಕೆ ಹೋಗ್ಯಾಳ ಭಾಗ್ಯಮ್ಮ. ಅವ ಅಜ್ಜಗೂ ಒಂದು ಸ್ವಲ್ಪ ಅಸತ್ಯ ಏನು ಅಂತಾನ ತಿಳ್ಕೊಂಬಿಡ್ಲಿ ಇಲ್ಲೇನೆ. ಅವ ಅಜ್ಜನೇ ಹೇಳಿ, ಅವಾಗ ಗೊತ್ತಾಗುತ್ತೆ. ಹೌದಾ, ಸರಿ ಕರೆಸ್ರಿ ಬೇಗ. ಯಾರು ಇವ್ರು ಸಣ್ಣಿಯವ್ರು ಯಜಮಾನ್ರವರು? ಹ್ಞೂ ಮೇಡಮ್, ಅವರೇ. ಅವ್ರು ಬಂದ್ಬಿಡ್ಲಿ, ಈ ಸತ್ಯ ಏನು ಅಂತ ಅವ್ರಿಗೂ ಒಂದು ಸ್ವಲ್ಪ ಗೊತ್ತಾಗ್ಲಿ. ಅವ್ರಿಗೂ ಒಂದು ಸ್ವಲ್ಪ ಬುದ್ಧಿ ಹೇಳೋಗ್ರಿ. ಹಿಂಗೆಲ್ಲ ಕಂಡಾರ ಮಾತೆಲ್ಲ ಕೇಳಬೇಡ್ರಿ ಅಂತಾನ. ಗುಣಜಿ ಅವ ಅಜ್ಜ ಬಂತು. ಬಾರಜ್ಜು ಬಾ. ಅಲ್ಲ ಅವಜ್ಜ ಯಾವನ ಬಂದು ಹೇಳ್ದ ಅಂತ ಹೇಳಿ ನೀನು ಸಣ್ಣ ಮೇಲೆ ಅನುಮಾನ ಪಟ್ಟು ಬಾಯಿಗೆ ಬಂದಂಗೆ ಮಾತಾಡ್ದಲ್ಲ. ಬಾ ಇಲ್ಲಿ. ಅವರೆಲ್ಲರೂ ಸೇರ್ಕೊಂಡು ನಿಮ್ಮ ಸಂಸಾರನು ಹಾಳು ಮಾಡಕ್ಕೋಸ್ಕರ ಹಿಂಗೆ ನಾಟಕ ಮಾಡ್ಯಾರೆ ಸಾಕಮ್ಮ, ಕದ್ರಜ್ಜಿ. ಆಗ ಅವಜ್ಜನು ಬಂದು ಹೇಳ್ದಾನು, 3 ಸೇರ್ಕೊಂಡು. ಹೌದೇನು ಲಸ್ಮಕ್ಕ? ಹಂಗಾದ್ರೆ ಅವ್ರು ಅವಜ್ಜ ಹೇಳಿದ್ದೆಲ್ಲ ಸುಳ್ಳ? ಸಣ್ಣಿ ಹಂಗಾರೆ ಅವಜ್ಜನ ಮದುವೆ ಆಗಿಲ್ವಾ? ಅದನ್ನ ಅವಜ್ಜನ ಬಾಯಿಗೆ ಕೇಳೋಗಿ ಹೋಗಿ. ಹೋಗು, ಅಲ್ಲೈತೆ ಬಂದಿದ್ ನಾನು. ಅವಜ್ಜ ಹಿಡ್ಕೊಂಡ್ ಬಂದಿದೀವಿ, ಕೇಳೋಗಿ ಹೋಗಿ. ಗೊತ್ತಾಗುತ್ತೆ ನಿನ್ಗೆ ಯಾವಾಗ್ಲಾದ್ರೂ ಸಣ್ಣಿ ಅಂತವಳು ಅಂತಾನೆ. ಅಣ್ಣ, ನಾನು ಕ್ಷಮಿಸ್ಬಿಡೋಣ. ಏನೋ ದುಡ್ಡಿನ ಆಸೆಗೆ ನಾನು ನಿಮ್ಮ ಹೆಂಡತಿ ಬಗ್ಗೆ ಇಲ್ಲಸಲ್ಲದ್ದೆಲ್ಲ ಹೇಳ್ಬಿಟ್ಟೆ. ಅವ್ರಂಥವ್ರಲ್ಲ. ನಾನು ಅವಳು ಸಣ್ಣಿನ ನೋಡಿರೋದೇನೋ ನೆನಪು ಐತೆ, ತಟ್ಟಿ ಮಾರಕ್ಕೆ ಬತ್ತಿದ್ಲು. ಆದರೆ ನನಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ, ಏನೂ ಇಲ್ಲ. ನನ್ನ ಮದುವೆನೂ ಆಗಿಲ್ಲ, ನನಗೆ ಮೋಸನೂ ಮಾಡಿಲ್ಲ. ನಾನು ನೋಡಿದ್ದೆ ಅಷ್ಟೇ. ಅಯ್ಯಮ್ಮ ನಾನು ನೆನಪಿಕ್ಕೊಂಡಿಲ್ಲ ಅನ್ಸುತ್ತೆ, ತಟ್ಟಿ ಮಾರಕ್ಕೆ ಬತ್ತಿತ್ತು ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವ ಸಂಬಂಧನೂ ಇಲ್ಲ ನನಗೂ ನಿನ್ನ ಹೆಂಡ್ತಿಗೂ. ಅಯ್ಯಮ್ಮಂದು ಇದ್ರಾಗ ಏನೂ ತಪ್ಪಿಲ್ಲ, ಎಲ್ಲ ತಪ್ಪೆಲ್ಲನ ನಂದೇನೆ. ಕ್ಷಮಿಸ್ಬಿಡು. ನೀನು ಅಯ್ಯಮ್ಮನ ಬಗ್ಗೆ ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬೇಡ. ಥೂ ಮನ್ಯಾಳ, ಚೆನ್ನಾಗಿರೋ ಗಂಡ ಹೆಂಡತಿ ಮಧ್ಯೆ ಹುಳಿ ಹಿಂಡ್ದಲ್ಲೋ ನಾಚಿಕೆ ಆಗಲ್ವ ಇಂಥ ಕೆಲಸ ಮಾಡೋಕ್ಕೆ? ನಾನು ಅನ್ಯಾಯವಾಗಿ ಸಣ್ಣಿ ಮೇಲೆ ಅನುಮಾನ ಪಟ್ಟು ಮನೆಯಿಂದ ಆಚೆಗೆ ಹಾಕಿದ್ನಲ್ಲ ನಾನು. ನಿನ್ನಿಂದನ ನಾನು ಅವಳ ಹತ್ರ ಕೆಟ್ಟನಾಗ್ಬಿಟ್ನಲ್ಲ ನೀನು. ನಾಚಿಕೆ ಆಗಲ್ವ ಇಂಥ ಕೆಲಸ ಮಾಡೋಕ್ಕೆ? ನಿನಗೆ ದುಡ್ಡು ಬೇಕು ಅಂದಿದ್ರೆ ನಾನು ಕೊಡ್ತಿದ್ದೆ. ನನಗೇನು ನಿನ್ನ ಕೊಡೋದೇನು ದೊಡ್ಡದಾಗಿರಲಿಲ್ಲ. ಈ ಥರ ನೀನು ದುಡ್ಡು ಸಂಪಾದನೆ ಮಾಡ್ಬೇಕಾ? ಥೂ ಹಾಳಾದೋನಿ. ನೋಡ್ರಿ ಇವ್ರೆ, ಯಾರೋ ನಿಮ್ಮ ಹೆಸರು ಸಿದ್ದಜ್ಜ ಅಲ್ವಾ? ಹೌದು ಮೇಡಮ್ ಅವರೇ, ನಾನೇ. ಇವಳು ಗಂಡ ಸಣ್ಣಿ ಗಂಡ ಸಿದ್ದಜ್ಜ. ನೋಡಿ ಸಿದ್ದಜ್ಜ ಅವರೇ, ಯಾರ್ಯಾರೋ ಗುರುತು ಪರಿಚಯ ಇಲ್ಲವರೆಲ್ಲ ನಿಮ್ಮ ಹೆಂಡತಿ ಬಗ್ಗೆ ಏನೇನೋ ಹೇಳಿದ ತಕ್ಷಣ ನೀವ್ ಹೆಂಗ್ರಿ ನಂಬುದ್ರಿ? ನಿಮ್ಮ ಹೆಂಡತಿ ಮೇಲೆ ನಿಮ್ಗೆ ಅಷ್ಟು ನಂಬಿಕೆ ಇಲ್ವಾ? ನಂಬಿಕೆ ಇಲ್ಲ ಅಂದ್ರೆ ಅವ್ರನ್ನ ಯಾಕ್ರಿ ಮದುವೆ ಆಗಿದ್ರಿ? ಅಯ್ಯೋ ಮೇಡಮರೇ, ಏನು ಮಾಡ್ತೀರಾ? ನನಗೆ ಮೊದಲಿಂದನೂ ಯಾರಾದರೂ ಹೇಳಿದ್ರೆ ತಕ್ಷಣ ನಂಬಿಡ್ತೀನಿ. ಅದು ನಿಜನೋ ಸುಳ್ಳು ಅಂತ ನಾನು ಯೋಚನೆನೂ ಮಾಡಲ್ಲ. ಅದೊಂದು ನನಗೊಂಥರ ಕಾಯಿಲೆ ಥರ. ಯಾರನ ಏನಾನ ನಮ್ಮರ ಬಗ್ಗೆ ಇಲ್ಲದ ಸಲದ್ದು ಹೇಳಿದ್ರು ನಂಬಿಡ್ತೀನಿ ಜಲ್ದು. ಅದಕ್ಕೆ ಇಷ್ಟೆಲ್ಲ ಅವಾಂತರ ಆಯಿತು. ನಾನು ಯೋಚನೆ ಮಾಡಿ ನಿಜನೋ ಸುಳ್ಳು ಅಂತ ತಿಳ್ಕೊಬೇಕಾಗಿತ್ತು. ನಂದು ತಪ್ಪೈತೆ, ಕ್ಷಮಿಸ್ಬಿಡಿ ನನ್ನೂ. ನನ್ನೇನು ಏನ್ರಿ ಕ್ಷಮೆ ಕೇಳ್ತೀರಾ? ಗಂಡ ಹೆಂಡತಿ ನೀವಿಬ್ರು, ನಿಮ್ಮ ಮೇಲೆ ಅವ್ರಿಗೆ ನಂಬಿಕೆ ಇರಬೇಕು, ಅವ್ರ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನಿಮ್ಮಿಬ್ರದ್ದು 2ನೇ ಮದುವೆ ಅಂತ ಗೊತ್ತಾಯ್ತು. ಅಂದಮೇಲೆ ನಿಮ್ಗೆ ಯಾರು ಇಲ್ಲ ಅಂದಮೇಲೆ ನೀವು ಅವ್ರನ್ನ ನಂಬಬೇಕು. ಇನ್ನೊಬ್ರು 3ನೇವ್ರನ್ನ ನಂಬಾರ್ದು, ಮನೆಯವ್ರನ್ನ ನಂಬೇಕಂಡ್ರಿ. ಅವಾಗಲೇ ನೀವು ಸಂತೋಷವಾಗಿರೋದು, ಅವರು ಸುಖವಾಗಿರ್ತಾರೆ. ಸರಿ ಮೇಡಮರೇ, ಇನ್ಮೇಲೆ ಹಂಗೆಲ್ಲ ಅನುಮಾನ ಪಡಕ್ಕೆ ಹೋಗಲ್ಲ. 3ನೇವ್ರ ಮಾತು ನಂಬಲ್ಲ ಬಿಡಿ. ಆಯ್ತು ಲಕ್ಷ್ಮಕ್ಕ ಅವರೇ, ಸಣ್ಣಿ ಅವರೇ, ನಾವು ಇವ್ರನ್ನ ಕರ್ಕೊಂಡು ಹೋಗ್ತೀವಿ ಸ್ಟೇಷನ್ಗೆ. ನಡೀರಿ.
ಅಯ್ಯೋ ಅಯ್ಯೋ ತಾಯಿ ನನ್ನ ಒಬ್ಬನ ಬಿಡಿಸ್ಬಿಡಮ್ಮ, ನನಗೆ ಯಾರೂ ಇಲ್ಲ. ಅಯ್ಯೋ ನನಗೆ ಟೇಷನಿಗೆ ಕಳಿಸಿರೆ, ನನಗೆ ಬಿ ಪಿ ಐತೆ, ಮಾತ್ರೆ ನುಂಗ್ತಾ ಇದ್ದೀನಿ. ಈಗ ನನ್ನ ಜೈಲಿಗೆ ಅದು ಇದು ಹೋದರೆ ನಾನಂತೂ ಬದುಕಿರಲ್ಲ. ದಯವಿಟ್ಟು ನನ್ನ ಬಿಡಿಸ್ಬಿಡಮ್ಮ, ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ, ನನ್ನ ತಪ್ಪಾಯಿತು. ಅಯ್ಯೋ ಅಯ್ಯೋ ಇದೇನ್ ಮಾಡ್ತಾ ಇದ್ಯಜ್ಜ? ಈಟೊಂದು ವಯಸ್ಸಾಗಿರೋ ನೀನ್ ನನ್ನ ಕಾಲಿಗೆ ಬೀಳ್ತಾ ಇದೆಯಲ್ಲ. ತೆಗಿ ಎದ್ದಳು ಎದ್ದಳು ಮೇಕೆ ಎದ್ದಳಜ್ಜ. ಇಲ್ಲಮ್ಮ, ನನಗೆ ಕ್ಷಮಿಸಿ, ನನ್ನ ಬಿಡಿಸೋವರೆಗೂ ನಾನು ನಿನ್ನ ಬಿಡಲ್ಲ. ಆಯ್ತು ಆಯ್ತು ಎದ್ದಳು ಮೇಕೆ. ಏನೋ ನಿನಗೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ಯಾ ಅಂತಾನ ಕ್ಷಮಿಸ್ತಾ ಇದ್ದೀನಿ. ಇನ್ನೊಂದ್ಸಲ ಹಿಂಗೆ ಯಾರಿಗೂ ಮಾಡಕ್ ಹೋಗ್ಬೇಡ. ಎದ್ದಳು ಮೇಡಮರೇ, ಹೋಗ್ಲಿ ಬಿಡಿ ಪಾಪ. ಅಯ್ಯೋ ಅನ್ಸುತ್ತೆ, ಇವ್ರೊಬ್ರನ್ನ ಬಿಡಿ, ಅವ್ರನ್ನ ಎಳ್ಕೊಂಡು ಹೋಗ್ರಿ. ಎದ್ದಳಜ್ಜ ಮೇಕೆ. ನಿನ್ನಿಂದ ತುಂಬ ಉಪಕಾರ ಆಯ್ತಮ್ಮ. ನಾನು ಇನ್ಮೇಲೆ ನಿನಗೆ ಅಣ್ಣನ ಸ್ಥಾನದಾಗಿರ್ತೀನಿ. ನಿನಗೇನಾರ ತೊಂದರೆ ಆದರೆ ನಾನಿದ್ದೀನಿ. ಬಾ, ನಂದು ಇಲ್ಲೇ ಗಿಡ್ನಳ್ಳಿ. ನಿನಗೇನಾರ ಸಹಾಯ ಬೇಕು ಅಂದರೆ ಬಾ. ಹೋಗ್ಲಿ ಬಿಡೆ ಸಣ್ಣಿ ಪಾಪ. ಅಯ್ಯೋ ಅನ್ಸುತ್ತೆ ಅವ್ರನ್ನ ನೋಡ್ತಾ ಇದ್ರೆ. ಅವ್ರೊಬ್ರನ್ನ ಕ್ಷಮಿಸ್ಬಿಡು. ಮೇಡಮರೇ, ಅವ್ರಿಬ್ರನ್ನ ಕರ್ಕೊಂಡು ಹೋಗ್ರಿ. ಸರಿನಮ್ಮ, ನೀವ್ ಹೇಳಿದ್ಮೇಲೆ ಇನ್ಯಾಕೆ. ನಡೀರಮ್ಮ, ಕದ್ರಮ್ಮ, ಸಾಕಮ್ಮ, ನಡೀರಿ ನೀವು. ಮೇಡಮರೇ, ತುಂಬಾ ಉಪಕಾರ ಆಯ್ತು. ಲಕ್ಷ್ಮಿ ಅವರೇ, ಇದೇನಂತ ದೊಡ್ಡ ಅಪರಾಧ ಆಗಿರಲಿಲ್ಲ. ನೀವು ಇಲ್ಲೇ ಬಗೆಹರಿಸ್ಕೋಬೋದಾಯ್ತು. ಸುಮ್ಮನೆ ಕಂಪ್ಲೇಂಟ್ ಅದು ಇದು ಅಂತ ಏನು ಬರೋ ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ. ಯಾಕಂದರೆ ಅದೇನು ದೊಡ್ಡ ಕೊಲೆ ಅಲ್ಲ, ಸುಲಿಗೆ ಅಲ್ಲ, ಅಥವಾ ಕಳ್ಳತನ ಮಾಡಿರೋದಲ್ಲ. ಸುಮ್ಮನೆ ಏನೋ ಒಂದು ಚಿಕ್ಕ ಸುಳ್ಳು ಹೇಳಿದ್ದಾರೆ, ಅದಕ್ಕೆ ಅವ್ರಿಗೆ ಅವಮಾನ ಆಯಿತು ಅಂತ ಕಂಪ್ಲೇಂಟ್ ಮಾಡಿದ್ದೀರಾ. ಅದು ಒಳ್ಳೇದೇನೆ. ಆದ್ರೂ ಇದನ್ನು ಇಲ್ಲೇ ಬಗೆಹರಿಸ್ಕೋಬೋದಾಗಿತ್ತು ಅಂತಾನ. ಯಾಕೆಂದರೆ ಅದೇನು ದೊಡ್ಡ ಕೇಸ್ ಅಲ್ಲ, ಅದಕ್ಕೆ ಹೇಳಿದೆ. ಅಯ್ಯೋ ಮೇಡಮರಿ, ಹಂಗಂತ ಹೇಳಕ್ಕೆ ಹೋಗ್ಬೇಡ್ರಿ ಅವರೆದ್ರಿಗೆ. ಅವ್ರನ್ನ ಒಂದು 2 ದಿವಸ, ಒಂದು ವಾರನಾದ್ರೂ ಇಟ್ಕೊಂಡು ಸರಿಗೆ ಗಯ್ಯನ್ಸಿ ಕಳಿಸ್ರಿ. ಇನ್ನೊಂದ್ಸಲ ಇಂಥ ಕೆಲಸ ಮಾಡಬಾರ್ದು. ಅವ್ರಿಗೆ ಗೊತ್ತಾಗಬಾರ್ದು ಇದು ದೊಡ್ಡ ಕೇಸ್ ಅಲ್ಲ ಅಂತಾನ. ಅವ್ರಿದ್ರಿಗೆ ಹೇಳಕ್ಕೆ ಹೋಗ್ಬೇಡಿ. ಪಾಪ ನಮಗೂ ಅಯ್ಯ ಅನ್ಸುತ್ತೆ. ಆದ್ರೂ ನಮ್ಮೂರ ಅಂತಾನ. ಈಗ ಕಂಪ್ಲೇಂಟ್ ಕೊಟ್ಬಿಟ್ಟಿದೀವಿ. ಅವ್ರನ್ನ ಒಟ್ಟಿನಲ್ಲಿ ಎದುರಿಸ್ರಿ, ಕಳಿಸ್ರಿ. ಒಂದು ವಾರ ಇಕ್ಕೇಳ್ರಿ ಕಿರಣ. ಒಂದು ವಾರ ಅಲ್ದಿದ್ರೆ ಒಂದು 3-4 ದಿವಸನಾದ್ರೂ ಇರಲಿ ಅಲ್ಲಿ. ಗೊತ್ತಾಗಬೇಕು ಅವ್ರಿಗೂ ಹಿಂಗೆಲ್ಲ ಮಾಡಬಾರ್ದು ಅಂತಾನ. ಮೇಡಮರೇ, ಎದುರಿಸಿ ಕಳಿಸ್ರಿ. ಸರಿ ಆಯಿತು, ಹಂಗೆ ಮಾಡ್ತೀನಿ ಹೇಳ್ರಿ. ನಾನು ಬರ್ತೀನಿ. ಓಕೆ ಮೇಡಮರೇ, ತುಂಬ ಅನುಕೂಲ ಆಯಿತು ನೀವು ಬಂದಿದ್ದಕ್ಕೆ. ಹೋಗಿ ಬನ್ನಿ. ಸರಿ ನಮ್ಮ ಸಣ್ಣಿ, ಬರ್ತೀನಿ ನಾನು. ಆಯ್ತಣ್ಣ, ಹೋಗಿ ಬಾ. ಗುಂಡಜ್ಜಿ, ಭಾಗ್ಯಮ್ಮ, ಲಸ್ಮಕ್ಕ, ನಿಮ್ಮಿಂದನ ನನ್ನ ಮರ್ಯಾದೆ ಉಳಿತು. ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ಲ. ನಿಮ್ಮ ಈ ಋಣನ ನಾನಂತೂ ತೀರ್ಸಕ್ಕಾಗಲ್ಲ. ಇರಲಿ ಬಿಡೆ ಸಣ್ಣಿ, ಇಷ್ಟು ದೊಡ್ಡ ಮಾತೆಲ್ಲ ಯಾಕೆ ಆಡ್ತೀಯಾ? ಸರಿ ಕಣ್ಗುಂಡಜ್ಜಿ, ನಾನಿನ್ನು ಬರ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.